ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 3 ಸಂಖ್ಯೆಗಳ ಕತೆ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 65ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 66ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಈಗ ಇಲ್ಲಿ ನೋಡಿ, ಪೇಜ್ ನಂಬರ್ 66ರಲ್ಲಿ ನೀವು ನೋಡಬಹುದು, ಇಲ್ಲಿ ಈಜಿಪ್ತಿಯನ್ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 1, 10, 10ರ ಘಾತ 2, 10ರ ಘಾತ 3, 10ರ ಘಾತ 4, 10ರ ಘಾತ 5, 10ರ ಘಾತ 6 ಮತ್ತು 10ರ ಘಾತ 7. ಒಂದಕ್ಕೆ ಒಂದು ಗೀಟು, ನಂತರ 10ರ ಚಿಹ್ನೆ, 10ರ ಘಾತ 2 ಎಂದರೆ 100, 100ರ ಚಿಹ್ನೆ, 1000ದ ಚಿಹ್ನೆ, 10,000ದ ಚಿಹ್ನೆ, ಲಕ್ಷ, 10 ಲಕ್ಷ ಮತ್ತು 1 ಕೋಟಿಯ ಚಿಹ್ನೆಗಳನ್ನು ಮೇಲೆ ತೋರಿಸಿದ್ದಾರೆ, ನೋಡಿಕೊಳ್ಳಿ. ಈಗ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ, ಕೊಟ್ಟಿರುವ ಸಂಖ್ಯೆಗಳನ್ನು ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಿ. ಇಲ್ಲಿ ಕೆಲವೊಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ಇವುಗಳನ್ನು ನಾವು ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಿ ಬರೆಯಬೇಕಾಗಿದೆ. ಮೊದಲನೇ ಸಂಖ್ಯೆ ನೋಡಿ, 10,458. ಈಗ ನಾವು 10,458 ಬರೆಯುವಾಗ ಮೊದಲು ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯನ್ನು ಬರೆದುಕೊಳ್ಳೋಣ. ಈಗ ನೋಡಿ, ಮೊದಲನೇ ಸಂಖ್ಯೆ 10,458 ಇದೆ. ಈಗ ನಾವು ಮೊದಲನೆಯದಾಗಿ ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯನ್ನು ಇಲ್ಲಿ ಬರೆದಿದ್ದೇವೆ, ನೋಡಿಕೊಳ್ಳಿ. ಮೊದಲನೆಯದಾಗಿ 1 ಅವರು ಈ ರೀತಿ ಒಂದು ಗೆರೆಯಿಂದ ತೋರಿಸುತ್ತಿದ್ದಾರೆ. ನಂತರ 10 ಎಂದರೆ ಇಲ್ಲಿ ಈ ರೀತಿಯ ಮಾರ್ಕ್, 10 ಸ್ಕ್ವೇರ್ ಎಂದರೆ ಇದು 100, 100ಕ್ಕೆ ಈ ಚಿಹ್ನೆ, 10 ಕ್ಯೂಬ್ ಎಂದರೆ 1000, 1000ಕ್ಕೆ ಈ ಚಿಹ್ನೆ, 10ರ ಘಾತ 4 ಎಂದರೆ 10,000, 10,000ಕ್ಕೆ ಈ ಚಿಹ್ನೆ, 1 ಲಕ್ಷಕ್ಕೆ ಈ ಚಿಹ್ನೆ, 10ರ ಘಾತ 6 ಎಂದರೆ 10 ಲಕ್ಷಕ್ಕೆ ಈ ಚಿಹ್ನೆ, 10ರ ಘಾತ 7 ಎಂದರೆ 1 ಕೋಟಿ, 1 ಕೋಟಿಗೆ ಈ ಚಿಹ್ನೆಯನ್ನು ಅವರು ಬಳಸುತ್ತಿದ್ದಾರೆ. ಈಗ ನಾವು ಸಂಖ್ಯೆಯನ್ನು ನೋಡೋಣ. 10,458. 10,458 ನಾವು ಈಗ ವಿಸ್ತರಿಸಿ ಬರೆಯಬೇಕು. 10,458 10,000 ಪ್ಲಸ್, ಈಗ ನೋಡಿ ಇಲ್ಲಿ 10, 100, 1000, 10,000 ಈ ರೀತಿಯಾಗಿಯೇ ನಾವು ಇಲ್ಲಿ ವಿಸ್ತರಿಸುವಾಗ ಸಂಖ್ಯೆಗಳನ್ನು ತೆಗೆದುಕೊಳ್ಳಬೇಕು. ಆದ್ದರಿಂದ ಮೊದಲನೆಯದಾಗಿ ಇಲ್ಲಿ 10,458 ಇದೆ. ಆದ್ದರಿಂದ 10,000ವನ್ನು ಬರೆಯಿರಿ. 10,000 ಪ್ಲಸ್ ಇಲ್ಲಿ 1000ದ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ. ನಂತರದ ಸಂಖ್ಯೆ 100ರ ಸ್ಥಾನ ನೋಡಿ, 4 100 ಇದೆ. 4 100 ಇರುವುದನ್ನು ನಾವು 4 ಬಾರಿ 100 ಎಂದು ಬರೆಯಬೇಕು. ಇಲ್ಲಿ 458 ಬರೆಯುವಾಗ 4 100ರ ಸ್ಥಾನದಲ್ಲಿದೆ. ಆದ್ದರಿಂದ ನಾವು 4 ಬಾರಿ 100 ಪ್ಲಸ್ 100 ಪ್ಲಸ್ 100 ಪ್ಲಸ್ 100 ಎಂದು ಬರೆದಿದ್ದೇವೆ. ಪ್ಲಸ್ 10ರ ಜಾಗದಲ್ಲಿ 5 ಇದೆ, ಅಂದರೆ 50. ನಾವು ಇಲ್ಲಿ 10 ಎಂದೇ ತೆಗೆದುಕೊಳ್ಳಬೇಕು. ಆದ್ದರಿಂದ 10ನ್ನು ನಾವು 5 ಬಾರಿ ಬರೆದಿದ್ದೇವೆ. 10 ಪ್ಲಸ್ 10 ಪ್ಲಸ್ 10 ಪ್ಲಸ್ 10 ಪ್ಲಸ್ 10. ನಂತರ ನೋಡಿ 8 ಇದೆ. 8 ಇದು ಇಲ್ಲಿ ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಇಲ್ಲ. ಆದ್ದರಿಂದ ನಾವು 1 1 ಈ ರೀತಿಯಾಗಿ ಕೂಡಿಸುತ್ತಾ 8ಅನ್ನು ತೆಗೆದುಕೊಳ್ಳಬೇಕು. ಆದ್ದರಿಂದ ಇಲ್ಲಿ ನೋಡಿ, ನಾವು 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಈ ರೀತಿಯಾಗಿ 8 ಬಾರಿ 1ಅನ್ನು ಕೂಡಿಸಿದ್ದೇವೆ. ನೀವು ಕೂಡ ಇದೇ ರೀತಿಯಾಗಿ ಬರೆದುಕೊಳ್ಳಬೇಕು. 8 ಬಾರಿ 1ಅನ್ನು ಬರೆದುಕೊಳ್ಳಿ. ನಂತರ ನೋಡಿ, ಈಗ ನಾವು 10,000, 100, 10, 1 ಇದನ್ನು ಈಗ ನಾವು ಇಲ್ಲಿ ಈ ರೀತಿಯಾಗಿ ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಲಿ ಕೊಟ್ಟಿರುವಂತಹ ಮಾರ್ಕ್ಗಳಿಂದ ಪ್ರತಿನಿಧಿಸಬೇಕಾಗುತ್ತದೆ. 10,000 ನೋಡಿ, 10,000 ಎಂದರೆ 10ರ ಘಾತ 4, 10ರ ಘಾತ 4 ಎಂದರೆ 10,000 ಎಂದು ಅರ್ಥ. ಇಲ್ಲಿ ಈ ರೀತಿಯ ಚಿಹ್ನೆ ಇದೆ, ಈ ರೀತಿಯ ಚಿಹ್ನೆಯನ್ನು ನೀವು ಬಳಸಬೇಕು, ಬರೆಯಿರಿ. 10,000ಕ್ಕೆ ಈ ಚಿಹ್ನೆ. ನಂತರ 100ರ ಚಿಹ್ನೆ ನೋಡಿ, 100 ಎಂದರೆ 10ರ ಸ್ಕ್ವೇರ್ ಎಂದರೆ 100, 100ರ ಚಿಹ್ನೆ ಈ ರೀತಿ ಇದೆ. ಈ ರೀತಿಯ 4 100ಗಳಿವೆ. ಆದ್ದರಿಂದ 4 ಬಾರಿ ನೀವು ಈ ಚಿಹ್ನೆಯನ್ನು ಬರೆದುಕೊಳ್ಳಿ. ಇದು 100ರ ಚಿಹ್ನೆ. ನಂತರ 10 ಇದೆ, 10ಕ್ಕೆ ಈ ಚಿಹ್ನೆ ಕೊಟ್ಟಿದ್ದಾರೆ. ಇದು 5 ಬಾರಿ ನಾವು 10ಅನ್ನು ಕೂಡಿಸಿದ್ದೇವೆ. ಆದ್ದರಿಂದ 10 10 10 10 10 50 ಆಯಿತು. ನಂತರ ಒಂದೊಂದು ಗೀಟನ್ನು ನಾವು 8 ಬಾರಿ ಬರೆದಿದ್ದೇವೆ. ಆದ್ದರಿಂದ 8 ಬಾರಿ ನೀವು ಒಂದೊಂದು ಗೀಟನ್ನು ಹಾಕಿಕೊಳ್ಳಿ. ಇದು ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯಲ್ಲಿ ನಾವು ಸಂಖ್ಯೆಯನ್ನು ಗುರುತಿಸಿದಂತಾಗಿದೆ. ನಂತರ ನೋಡಿ, ಎರಡನೇ ಸಂಖ್ಯೆ 1023. 1023ರಲ್ಲಿ ಈಗ ನಾವು ಮೊದಲನೇ ಸಂಖ್ಯೆ ನೋಡಿ 1000ದ ಸ್ಥಾನದಲ್ಲಿದೆ, 1000 ಎಂದು ಬರೆದುಕೊಳ್ಳಿ. 1000 ಪ್ಲಸ್ 100ರ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ. ಎರಡನೆಯ ಸಂಖ್ಯೆ 2, ಇದು 10ರ ಸ್ಥಾನದಲ್ಲಿದೆ. 10 ಅಂದರೆ ಇದು 20 ಆಯಿತು. 20 ಎಂದರೆ ನಾವು 10 ಪ್ಲಸ್ 10 ಎಂದು ತೆಗೆದುಕೊಳ್ಳಬೇಕು. 10 ಪ್ಲಸ್ 10. 3 ಇದೆ, 3 ಇದು ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಇಲ್ಲ. ಆದ್ದರಿಂದ 1 ಪ್ಲಸ್ 1 ಪ್ಲಸ್ 1 ಎಂದು ತೆಗೆದುಕೊಳ್ಳೋಣ. ಇನ್ನೊಮ್ಮೆ ನೋಡಿ, 1000 ಪ್ಲಸ್
ಇಲ್ಲಿ 20 10 + 10 ಎಂದು ತೆಗೆದುಕೊಂಡಿದ್ದೇವೆ ಮತ್ತು 3 1 + 1 + 1 ಎಂದು ಬರೆಯಲಾಗಿದೆ. ಈಗ ಸಾವಿರದ ಚಿಹ್ನೆ ಎಂದರೆ 10⁻3. 10⁻3 ಎಂದರೆ 1000. ಇಲ್ಲಿ ನೋಡಿ ಈ ಚಿಹ್ನೆ ಸಾವಿರದ ಚಿಹ್ನೆಯಾಗಿದೆ. ಆದ್ದರಿಂದ ನಾವು ಈ ಚಿಹ್ನೆಯನ್ನು ಬರೆದಿದ್ದೇವೆ. ನಂತರ 10 + 10 10ರ ಚಿಹ್ನೆ ಇಲ್ಲಿ ನೋಡಿ, ಇದು 10ರ ಚಿಹ್ನೆ. 1 2 2 10 ಇದೆ, 2 ಚಿಹ್ನೆ ಬರೆಯಿರಿ. ನಂತರ 1 + 1 + 1 ಈ ರೀತಿಯ ಗೀಟನ್ನು 3 ಬಾರಿ ಹಾಕಿದರೆ ಆಯಿತು. ಇದು ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯಲ್ಲಿ ನಾವು ಪ್ರತಿನಿಧಿಸಿದಂತಾಗಿದೆ. ನಂತರ ಮುಂದಿನ ಪ್ರಶ್ನೆ ನೋಡಿ, 2660. ಇಲ್ಲಿ ಸಾವಿರದ ಸ್ಥಾನದಲ್ಲಿ 2 ಇದೆ, ಅಂದರೆ 2000ವಾಯಿತು. 2000ವನ್ನು ನಾವು 1000 + 1000 ಎಂದು ತೆಗೆದುಕೊಳ್ಳಬೇಕು. 2000 ಎಂದು ಬರೆಯುವಂತಿಲ್ಲ, 1000 + 1000 ಎಂದು ತೆಗೆದುಕೊಳ್ಳಿ. ಪ್ಲಸ್ 100ರ ಜಾಗದಲ್ಲಿ 6 ಇದೆ, 600 ಅಂದರೆ 100ನ್ನು 6 ಬಾರಿ ಬರೆದುಕೊಳ್ಳಿ. 100 + 100 + 100 + 100 + 100 + 100 ಇಲ್ಲಿ 6 ಬಾರಿ ಬರೆದಿದ್ದೇವೆ. ನಂತರ ಇಲ್ಲಿ 10ರದ ಸ್ಥಾನದಲ್ಲೂ ಕೂಡ 6 ಇದೆ, ಆದ್ದರಿಂದ ನಾವು 10ನ್ನು 6 ಬಾರಿ ಬರೆಯಬೇಕು. ಇಲ್ಲಿ ನೋಡಿ 10ನ್ನು 6 ಬಾರಿ ಬರೆದಿದ್ದೇವೆ. 10 + 10 + 10 + 10 + 10 + 10 ಇಲ್ಲಿ. ನಂತರ ಬಿಡಿ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಇಲ್ಲಿ ನಾವು 60ನ್ನು ಬರೆದು ನಿಲ್ಲಿಸಬೇಕು. ಈಗ ನೋಡಿ ಸಾವಿರದ ಸಂಖ್ಯೆಯ ಇಲ್ಲಿ ಈ ಮಾರ್ಕನ್ನು ಕೊಟ್ಟಿದ್ದಾರೆ, ಈ ಮಾರ್ಕನ್ನು ಬರೆಯಿರಿ. 1000, ಇನ್ನೊಂದು 1000ಕ್ಕೂ ಕೂಡ ಇದೇ ಚಿಹ್ನೆ. ನಂತರ 100 6 100 ಇದೆ, ಆದ್ದರಿಂದ 100 100 100 100 100 100 ಇಲ್ಲಿ 600 ಬರೆದಿದ್ದೇವೆ. ನಂತರ 6 10 ಇದೆ, 10ರ ಚಿಹ್ನೆ ಈ ಚಿಹ್ನೆ. 1 2 3 4 5 6 6 ಬಾರಿ ಈ ಚಿಹ್ನೆಯನ್ನು ಬರೆದುಕೊಳ್ಳಿ. ಇದು ಈಜಿಪ್ತಿಯನ್ ಸಂಖ್ಯಾ ಪದ್ಧತಿ. ನಂತರ 1111. 1000ದ ಸ್ಥಾನದಲ್ಲಿ 1 ಇದೆ, 1000. 100ರ ಸ್ಥಾನದಲ್ಲಿ 1 ಇದೆ, 100. 10ರ ಸ್ಥಾನದಲ್ಲಿ 1 ಇದೆ, 10 + 1 ಈಗ 1000ದ ಚಿಹ್ನೆ. ನಂತರ 100ರ ಚಿಹ್ನೆ, 10ರ ಚಿಹ್ನೆ 1. ಇದು ಈಜಿಪ್ತಿಯನ್ ಸಂಖ್ಯಾ ಪದ್ಧತಿ. ನಂತರ 784 ಇದೆ, 784. 100ರ ಸ್ಥಾನದಲ್ಲಿ 7 ಇದೆ, ಆದ್ದರಿಂದ ನಾವು 100ನ್ನು 7 ಬಾರಿ ಬರೆಯಬೇಕು. 100 + 100 + 100 + 100 + 100 + 100 + 100 ಈಗ 10ರ ಸ್ಥಾನದಲ್ಲಿ 8 ಇದೆ, ಆದ್ದರಿಂದ 8 10ಗಳು. 10 ಬಾರಿ ನಾವು 8ನ್ನು ಇಲ್ಲಿ 8 ಬಾರಿ 10ನ್ನು ಬರೆಯಿರಿ. 10 + 10 + 10 + 10 + 10 + 10 + 10 + 10 ನಂತರ ಬಿಡಿ ಸ್ಥಾನದಲ್ಲಿ 4 ಇದೆ. 4 ಇರುವುದರಿಂದ ನಾವು ಬಿಡಿಯಾಗಿ ಒಂದೊಂದು ಅಂಕಿಯನ್ನು ತೆಗೆದುಕೊಂಡಿದ್ದೇವೆ. 1 + 1 + 1 + 1 4 ಆಗಿದೆ. ಈಗ 100ರ ಚಿಹ್ನೆಯನ್ನು ನಾವು ಮೊದಲೇ ನೋಡಿದ್ದೇವೆ, ಇದು 100ರ ಚಿಹ್ನೆ. ಇದನ್ನು ನಾವು ಇಲ್ಲಿ 700 ಇದೆ, ಆದ್ದರಿಂದ 7 ಬಾರಿ ಬರೆಯಿರಿ. 1 2 3 4 5 6 7 ನಂತರ 10 8 ಬಾರಿ ಇದೆ, ಇದು 10ರ ಚಿಹ್ನೆ. 1 2 3 4 5 6 7 8 ನಂತರ 4 ಬಿಡಿ ಸಂಖ್ಯೆಗಳು ಅಥವಾ 1 ಎನ್ನುವಲ್ಲಿ ನಾವು ಈ ರೀತಿಯಾಗಿ ಬರೆಯಬೇಕು. 1 2 3 4 ಇದು ಈಜಿಪ್ತಿಯನ್ ಸಂಖ್ಯಾ ಪದ್ಧತಿ. ನಂತರ ನೋಡಿ 70707 ಎಂದು ಕೊಟ್ಟಿದ್ದಾರೆ. ಈಗ 10,000ದ ಸ್ಥಾನದಲ್ಲಿ 7 ಇದೆ, ಆದ್ದರಿಂದ ನಾವು 10,000ವನ್ನು 7 ಬಾರಿ ಕೂಡಿಸಬೇಕು. ಇನ್ನೊಮ್ಮೆ ನೋಡಿ, 10,000ದ ಸ್ಥಾನದಲ್ಲಿ 7 ಇದೆ, ಆದ್ದರಿಂದ 10,000ವನ್ನು 7 ಬಾರಿ ಕೂಡಿಸಿ. 10,000 + 10,000 + 10,000 + 10,000 + 10,000 10,000 + 10,000 7 ಬಾರಿ ಕೂಡಿಸಿದ್ದೇವೆ. ನಂತರ 1000ದ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, 100ರ ಸ್ಥಾನದಲ್ಲಿ 7 ಇದೆ, ಆದ್ದರಿಂದ 100ನ್ನು 7 ಬಾರಿ ಕೂಡಿಸಿ. 7 ಬಾರಿ ಕೂಡಿಸಬೇಕು. 100 + 100 + 100 + 100 + 100 + 100 ಮತ್ತು +100 ನಂತರ 10ರ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಬಿಡಿ ಸ್ಥಾನದಲ್ಲಿ 7 ಇದೆ. 1 ನಾವು 7 ಬಾರಿ ಕೂಡಿಸೋಣ. 1 + 1 + 1 + 1 + 1 + 1 + 1 ಈಗ ನಾವು ಚಿಹ್ನೆಗಳನ್ನು ಬರೆಯಬೇಕು. 10,000ದ ಚಿಹ್ನೆ ಈ ರೀತಿಯಾಗಿ ಕೊಟ್ಟಿದ್ದಾರೆ, ನೀವು ಪುಸ್ತಕದಲ್ಲೂ ಕೂಡ ನೋಡಬಹುದು. ಇದು 10,000ದ ಚಿಹ್ನೆ. 10,000ದ ಚಿಹ್ನೆಯನ್ನು ಬರೆದುಕೊಳ್ಳಿ. ಈ 10,000ದ ಚಿಹ್ನೆಯನ್ನು ನಾವು 7 ಬಾರಿ ಬರೆಯಬೇಕು, ಏಕೆಂದರೆ 7 ಬಾರಿ ಕೂಡಿಸಿದ್ದೇವೆ. 1 2 3 4 5 6 7 7 ಬಾರಿ ಕೂಡಿಸಿದ್ದೇವೆ. ಈಗ ನೋಡಿ,
ಈಗ 100ರ ಚಿಹ್ನೆ, 100ರನ್ನು ಇಲ್ಲಿ 7 ಬಾರಿ ಕೂಡಿಸಲಾಗಿದೆ. 100ರ ಚಿಹ್ನೆಯನ್ನು ಕೂಡ 7 ಬಾರಿ ಬರೆಯಿರಿ. 1 2 3 4 5 6 7, 7 ಬಾರಿ 100ರ ಚಿಹ್ನೆ. ಮತ್ತು ಒಂದೊಂದನ್ನು ನಾವು 7 ಬಾರಿ ಕೂಡಿಸಿದ್ದೇವೆ. 7 ಗೀಟುಗಳನ್ನು ಹಾಕಿಕೊಳ್ಳಿ. 1 2 3 4 5 6 7. ಇದು ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 2 ನೋಡಿ. ಈ ಅಂಕಿಗಳು ಯಾವ ಸಂಖ್ಯೆಗಳನ್ನು ಸೂಚಿಸುತ್ತವೆ? ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಮೊದಲನೇ ಪ್ರಶ್ನೆ ನೋಡಿ. ಈಗ ನಾವು ಈ ಚಿಹ್ನೆಗಳನ್ನು ಬಳಸಿ ಇವು ಯಾವ ಸಂಖ್ಯೆಗಳನ್ನು ಸೂಚಿಸುತ್ತವೆ ಎಂದು ಕಂಡುಹಿಡಿಯಬೇಕು. ಮೊದಲನೇ ಪ್ರಶ್ನೆಗೆ ಉತ್ತರ ಬರೆಯೋಣ. ಈಗ ನಾವು ಈ ಚಿಹ್ನೆಗಳು ಯಾವ ಸಂಖ್ಯೆಯನ್ನು ಸೂಚಿಸುತ್ತವೆ ಎಂದು ಕೂಡಿಸುತ್ತಾ ಹೋಗಬೇಕು. ನೋಡಿ, ಇದು 100ರ ಚಿಹ್ನೆ, 2 100 ಇದೆ, 100 + 100. ನಂತರ ಈ ರೀತಿ ಇರುವುದು ಇದು 10ರ ಚಿಹ್ನೆಯಾಗಿದೆ. 1 2 3 4 5 6 7, 7 10ಗಳಿವೆ. ಆದ್ದರಿಂದ 7 ಬಾರಿ ಕೂಡಿಸಿ. +10 +10 +10 +10 +10 +10 +10. ನಂತರ ಇಲ್ಲಿ ನೋಡಿ 1 2 3 4 5 6, 6 ಬಾರಿ 1ನ್ನು ಕೂಡಿಸಿದ್ದಾರೆ. 1 + 1 + 1 + 1 + 1 + 1. ಈಗ ಕೂಡಿಸೋಣ. 100 + 100 200 ಆಯಿತು. 10ನ್ನು 7 ಬಾರಿ ಕೂಡಿಸಿದ್ದೇವೆ, 70. ಪ್ಲಸ್ ಇದು 1 6 ಇದೆ, 6. 200 + 70 + 6, ಇದು 276 ಆಗಿದೆ. ನಂತರ ಎರಡನೇ ಚಿತ್ರ ನೋಡಿ. ಇದು ಸಾವಿರದ ಚಿಹ್ನೆಯಾಗಿದೆ. 1 2 3 4, 4 ಸಾವಿರದ ಚಿಹ್ನೆ ಕೊಟ್ಟಿದ್ದಾರೆ. ಕೂಡಿಸಿ. 1000 + 1000 + 1000 + 1000, ಇದು 100ರ ಚಿಹ್ನೆ. 3 ಬಾರಿ ಕೊಟ್ಟಿದ್ದಾರೆ. 100ನ್ನು 3 ಬಾರಿ ಕೂಡಿಸಿ. 100 + 100 + 100 ಪ್ಲಸ್ ಇದು 10ರ ಚಿಹ್ನೆ. 10ನ್ನು ಕೂಡಿಸಬೇಕು. 10 + 10 ಪ್ಲಸ್ 1 ಮತ್ತು 1 ಇದೆ. 1 + 1 ಎಂದು ಬರೆದುಕೊಳ್ಳಿ. ಈಗ 1000ವನ್ನು 4 ಬಾರಿ ಕೂಡಿಸಿದ್ದೇವೆ, 4000ವಾಯಿತು. 100ನ್ನು 3 ಬಾರಿ ಕೂಡಿಸಲಾಗಿದೆ, 300. ಪ್ಲಸ್ 10ನ್ನು 2 ಬಾರಿ, 10 + 10 20. 1 + 1 2 ಬಂದಿದೆ. 4000 + 300 + 20 + 2, 4322 ಬಂದಿದೆ. ಇದು ಈ ಸಂಖ್ಯೆಯನ್ನು ಸೂಚಿಸುತ್ತದೆ ಎಂದು ನಾವು ಕಂಡುಹಿಡಿದಂತಾಗಿದೆ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 66ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 67 ಮತ್ತು ಪೇಜ್ ನಂಬರ್ 68ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.